ಮುನಿಸಿಗೆ ದೇವರ ನಾಡು ಗಡ್ಡಗಡ ಅಂತ ಇದೆ. ವಯನಾಡು ಭೂಕುಸಿತಕ್ಕೆ 318ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಾಕೃತಿಕ ದುರಂತ ಇದು. ದಕ್ಷಿಣ ಭಾರತಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು. ಮಣ್ಣಿನಡಿ ಸಿಲುಕಿರುವ 200ಕ್ಕೂ ಅಧಿಕ ಜನರಿಗಾಗಿ ಶೋಧ ಕಾರ್ಯ ನಡೆದಿದೆ. ಈಗಾಗಲೇ ಬೆಳಗ್ಗೆಯಿಂದ ಮತ್ತೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ 4-5 ದಿನಗಳಿಂದ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ. ಆ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂತವರ ಶಕ್ತಿ ಬಹಳ ದೊಡ್ಡದು ಅಂತಾನೆ ಹೇಳಬೇಕು. ಎನಿವೆ, ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಕೊಡ್ತಾ ಇದೆ. ಸಂಪೂರ್ಣ ಗ್ರೌಂಡ್ ಝೀರೋ ರಿಪೋರ್ಟ್, ಏನೇನು ಘಟನೆ ನಡೆದಿದೆಯಲ್ಲ ಎಲ್ಲದರ ನೇರ ವರದಿಯನ್ನ ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡ ಡೇ 1 ಇಂದಾನು ಕೊಡ್ತಾ ಇದೆ. ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಂತೆಂಥ ಬಂಡೆ ಹೆಂಗ್ ಕೊಚ್ಕೊಂಡು ಬಂದಿರೋದು. ಕೆನ್ ಯು ಬಿಲೀವ್? ಇದೆಲ್ಲ ಕೊಚ್ಕೊಂಡ್ ಬಂದಿರೋದು, ನದಿಯಲ್ಲಿ ಕೊಚ್ಕೊಂಡು ಬಂದಿರೋ ಬಂಡೆಗಳು. ಅದರ ನಡುವೆ ಈಗ ನೀವು ನೋಡ್ತಾ ಇರೋದು ವೀಕ್ಷಕರೇ ನೇರ ಪ್ರಸಾರದ ದೃಶ್ಯಗಳು. ಈ ಕ್ಷಣ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇರಳದ ವಯನಾಡಿನಿಂದ ರಕ್ಷಣಾ ಕಾರ್ಯಾಚರಣೆಯ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತರ್ತಾ ಇದೆ. ಎಷ್ಟು ಕಷ್ಟ ಇದೆ ನೋಡಿ. ಅಷ್ಟಷ್ಟು ದೊಡ್ಡ ಬಂಡೆಗಳು ಕೊಚ್ಕೊಂಡು, ಸಾವಿರಾರು ಕೋಟ್ಯಾಂತರ ಬಂಡೆಗಳು ಬಂದು ಬಿದ್ದಿದ್ದಾವೆ ಅಲ್ಲಿ, ಕೊಚ್ಕೊಂಡು ಬಂದಿದೆ ನದಿಯಲ್ಲಿ. ಅದರ ಕೆಳಗೆ, ಈ ಮಣ್ಣಿನ ಕೆಳಗೆ ಮನುಷ್ಯರ ಮೃತದೇಹಗಳು ಸಿಗ್ತಾ ಇದ್ದಾವೆ. ಎಷ್ಟು ಕಷ್ಟ ಇದೆ ರಕ್ಷಣಾ ಕಾರ್ಯಾಚರಣೆ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್, ಹಾಗೆಯೇ ನನ್ನ ಇನ್ನೋರ್ವ ಸಹೋದ್ಯೋಗಿ ನಾಗೇಂದ್ರ ಬಾಬು ಮತ್ತು ನಮ್ಮ ಪ್ರತಿನಿಧಿ ವಿನೋದ್, ಇವರೆಲ್ಲರೂ ಕೂಡ ಅಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳದಿಂದ ಅನೇಕ ಭಾಗಗಳಿಗೆ, ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿನ ದೃಶ್ಯಗಳನ್ನ ನಿಮ್ಮ ಕಣ್ಣೆದುರು ತರ್ತಾ ಇದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ದೃಶ್ಯ ಇದೆಯಲ್ಲ, ಒಂದು ದೊಡ್ಡ ನದಿ ಬತ್ತೋದ್ರೆ ಹೇಗಿರುತ್ತೋ ಹಾಗೆ ಕಾಣ್ತಾ ಇದೆಯಲ್ಲ. ಈ ಜಾಗ ಒಂದು ಗ್ರಾಮವಾಗಿತ್ತು. ಈ ಜಾಗದಲ್ಲಿ ಮನೆಗಳಿದ್ವು, ಮನುಷ್ಯರು ವಾಸ ಮಾಡ್ತಾ ಇದ್ರು, ಕಾಡಿತ್ತು, ರಸ್ತೆ ಇತ್ತು. ನಂಬಲಿಕ್ಕೆ ಅಸಾಧ್ಯವಾದಂತ ಒಂದು ವಿಷಮಯ ಸನ್ನಿವೇಶವಾಗಿ ಇಡೀ ವಾತಾವರಣ ಬದಲಾಗಿದೆ. ದೇವರ ನಾಡು ವಯನಾಡು ಭಯದ ನಾಡಾಗಿ ಪರಿವರ್ತಿತ ಆಗಿಬಿಟ್ಟಿದೆ. ಇಡೀ ನೆಲ ಸ್ಮಶಾನ ಸದೃಶವಾಗಿದೆ. ನೋಡ್ತಾ ಇದ್ದೀರಾ ಹೇಗೆ ಅಂತ. ಇಡೀ ನೆಲ ನೋಡಿ, ಅಲ್ಲಿ ಒಂದು ದೊಡ್ಡ ಬೃಹತ್ ನದಿಯೊಂದರ ಪಳೆಯುಳಿಕೆ ರೀತಿನಲ್ಲಿ ಕಾಣ್ತಾ ಇದೆ. ಇಲ್ಲ, ಈ ಜಾಗದಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ರು, ಮನೆಗಳಿದ್ವು, ನೂರಾರು ಮನೆಗಳಿದ್ವು. ಕಂಡು ಕೇಳರಿಯದ ದುರಂತ, ವಯನಾಡಿನ ದುರಂತ, ಭಾರತ ಕಂಡು ಕೇಳರಿಯದ ದುರಂತ. 4 ಗ್ರಾಮಗಳು ಕಂಪ್ಲೀಟ್ ನಾಮಾವಶೇಷ, ಹೆಸರು ಇಲ್ಲ ಅಲ್ಲಿ. ಕಸದ ರಾಶಿಯ ಹೊರತಾಗಿ ಬೇರೆ ಏನೂ ಇಲ್ಲ. ಚೂರಲ್ ಮಲೈನಲ್ಲಿ ಸಾವಿನ ಆರ್ತನಾದ ಇನ್ನೂ ಕೂಡ ಅನುರಣಿಸ್ತಾ ಇದೆ. ಪಾಯ ಕೂಡ ಇಲ್ಲದಂತೆ ಈಶ್ವರ ದೇವಸ್ಥಾನ ಕಣ್ಮರೆ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ಝೀರೋ ರಿಪೋರ್ಟರ್ನ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ಚೂರಲ್ ಮಲೈನಿಂದ. ವಿನೋದ್, 4-5 ದಿನದಿಂದ ನೀವು ಕಂಪ್ಲೀಟ್ ಅಲ್ಲಿ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಡ್ತಾ ಇದ್ದೀರಾ. ಸ್ಥಳದಲ್ಲಿ ಹೇಗಿದೆ ಅಂತ ವಿನೋದ್, ನೀವು ತೋರಿಸ್ತಾ ಇರೋ ದೃಶ್ಯಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಮಾನವತೆಗೆ ಇಂಥದ್ದೊಂದು, ಮಾನವತೆಯ ಅಸ್ತಿತ್ವಕ್ಕೆ ಇಂಥದ್ದೊಂದು ಕುತ್ತು ಬಂತ ಅಂತ ಎದೆ ಚಲ್ಲನ್ನುತ್ತೆ. ವಿನೋದ್, ಹೇಗೆ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ? ಹೇಗೆ ನಡೀತಾ ಇದೆ ಈ ಕ್ಷಣ? ಹೇಗಿದೆ? ಫಸ್ಟ್ ಆಫ್ ಆಲ್ ವಿನೋದ್, ಹೌ ಆರ್ ಯು? ನೀವ್ ಹೇಗಿದ್ದೀರಾ? ಶ್ರೀಲಕ್ಷ್ಮಿ, ಈಗಾಗಲೇ ಏನು ಇವತ್ತಿನ 4ನೇ ದಿನದ ಕಾರ್ಯಾಚರಣೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಆರಂಭ ಆಗಿದೆ. ಬಹಳ ಪ್ರಮುಖವಾಗಿ ನಾನು ನಿಂತಿರುವಂತಹ ಸ್ಥಳ ಏನಿದೆ, ಇದು ಚೂರಲ್ಮಲೈ ಗ್ರಾಮ ಅಂತೇಳಿ. ಈ ಒಂದು ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ನಾನು ನಿಂತಿರುವಂತಹ ಸ್ಥಳ ಕೂಡ ಒಂದು ಶಿವನ ದೇವಸ್ಥಾನ ಮತ್ತು ಮಾರಿಯಮ್ಮನ ದೇವಸ್ಥಾನ ಇತ್ತು ಅಂತೇಳಿ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ಈ ದೃಶ್ಯ ನಮ್ಮ ಕ್ಯಾಮ್ರಾ ಪರ್ಸನ್ ಸಜಿ ತೋರಿಸ್ತಾ ಹೋಗ್ತಾರೆ. ದೇವಸ್ಥಾನ ಇತ್ತು ಅನ್ನೋದಕ್ಕೆ ಕೇವಲ ಅಡಿಪಾಯ ಮಾತ್ರ ಇದೆ, ಬೇರೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ಈಗಾಗಲೇ ಚೂರಲ್ಮಲೈ ಇರ್ಬೋದು, ಮೊಂಡಕಾಯಿ ಗ್ರಾಮ ಇರ್ಬೋದು, 2 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಈಗಾಗಲೇ ಈ ದೇವಸ್ಥಾನ ಇದೆ, ದೇವಸ್ಥಾನ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇನ್ನು ಸೇನೆ ನಿರ್ಮಿಸಿರುವಂತಹ ಈ ಒಂದು ಬ್ರಿಡ್ಜ್ ಏನಿದೆ, ಸುಮಾರು 24 ಟನ್ ತೂಕವನ್ನು ಹೊತ್ತು ಸಾಗಬಹುದಾದಂತಹ ಈ ಒಂದು ಬ್ರಿಡ್ಜ್ ಆದ ಕಾರಣಕ್ಕಾಗಿ ಇವತ್ತಿನಿಂದ ಈ ಒಂದು ಕಾರ್ಯಾಚರಣೆ ಮತ್ತಷ್ಟು ಬಿರುಸು ಪಡ್ಕೊಳ್ತಾ ಇದೆ. ಇವತ್ತು ಚೂರಲ್ಮಲೈ ಗ್ರಾಮದಲ್ಲಿ JCBಗಳ ಸದ್ದು ಜಾಸ್ತಿ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ
ಮನೆಗಳ ಮಧ್ಯದಲ್ಲಿ ಸಿಲುಕಿರುವಂತಹ ವಾಹನಗಳಿರ್ಬೋದು, ಜೊತೆಗೆ ರಸ್ತೆಗೆ ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲ ಇವತ್ತು JCB ಸಹಾಯದಿಂದ ಎಲ್ಲವರು ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇರೋ ಬ್ರಿಡ್ಜ್ ಮೇಲೆ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಹೆಸರನ್ನು ಬರೆದುಕೊಂಡು ಒಳಗೆ ಬಿಡುವಂತಹ ಕೆಲಸಗಳಾಗ್ತಾ ಇದೆ. ಜೊತೆಗೆ ಈ ಸಣ್ಣ ನದಿ, ನಾವು ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದು ಕೇವಲ ಇಲ್ಲಿ ಒಂದು ಇದ್ದದ್ದು ಕೇವಲ ಒಂದು ಸಣ್ಣ ನದಿ ಅಂತೇಳಿ, ಸಣ್ಣ ನದಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹರಿತಾ ಇದೆ ಅಂತೇಳಿ ನಾವು ಕೂಡ ಮೊನ್ನೆ ಎಲ್ಲ ಮೊಂಡಕೆ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಮನೆಗಳ ಮೇಲೆ ಬಿದ್ದಿರುವಂಥದ್ದು. ಸುಮಾರು 100 ಮನೆಗಳು ಕೂಡ ಈಗಾಗಲೇ ನೀರಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಾಗಲೇ ವಯನಾಡಿನ ಜಿಲ್ಲಾಧಿಕಾರಿಯಾದಂತಹ ಮೇಘಶ್ರೀ ಅವರು ಕೊಟ್ಟ ಮಾಹಿತಿ ಪ್ರಕಾರವಾಗಿ ಅಧಿಕೃತವಾಗಿ 195 ಜನ ಮಾತ್ರ ಸತ್ತಿದ್ದಾರೆ, ಅದರ ಡೇಟಾ ಸಿಕ್ಕಿದೆ. ಇಲ್ಲೂ ಕೂಡ ಹಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಹುಡುಕುವಂತ ಆದರೆ ಅವರ ಮೃತದೇಹಗಳನ್ನ ತೆಗೆಯುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ ಏರಿಯಲ್ ಸರ್ವೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಎಷ್ಟು ಮನೆಗಳು ನೀರಿನಿಂದ ಕೊಚ್ಚಿ ಹೋಗಿದೆ ಅವೆಲ್ಲವರು ಕೂಡ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಇಲ್ಲೂ ನನ್ನ ಹಿಂಭಾಗದಲ್ಲೂ ಸಹ ದೃಶ್ಯ ಏನಿದೆ, ಇಲ್ಲಿ ಕನ್ನಡಿಗರು ಕೂಡ ವಾಸ ಮಾಡ್ತಾ ಇದ್ದು. ಇಲ್ಲಿ ಏನು ಕೇರ್ಪೇಟೆಯ ರಾಜೇಂದ್ರ ಇರ್ಬೋದು, ಮತ್ತೆ ಇಬ್ಬರು ರಾಜೇಂದ್ರ ಮತ್ತು ರತ್ನಿ ದಂಪತಿಗಳು ಈಗಾಗಲೇ ಮೃತಪಟ್ಟಿದ್ದಾರೆ. ಅವರು ಕೂಡ ಅಲ್ಲಿ ಮುಂದೆ ಕಾಣ್ತಾ ಇರುವಂತಹ ಏನೋ ಒಂದು ಜಾಗ ಇಲ್ಲಿದೆ, ಆ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು ಅಂತೇಳಿ ಈಗಾಗಲೇ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಇಲ್ಲೊಂದು 1 ಗಂಟೆ 2 ಗಂಟೆ ಸುಮಾರಿಗೆ ನಾವು ಕೂಡ ಆ ಒಂದು ಸ್ಥಳವನ್ನು ತಲುಪ್ತೇವೆ. ಸೊ ಹೀಗಾಗಿ ಅಲ್ಲಿನ ದೃಶ್ಯವನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತೊಂದು ಕಡೆ ಸೇನಾಪಡೆ ಇರ್ಬೋದು, NDRF ತಂಡ ಇರ್ಬೋದು, SDRF ತಂಡ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತಿಂದ ಮಾಡ್ತಾ ಇರುವಂತಹ ಕೆಲಸ ಅಂತಂದರೆ ಮೃತದೇಹಗಳನ್ನು ಹುಡುಕುವಂತಹ ಕೆಲಸಗಳು. ಅಂದರೆ ನೀರಿನಲ್ಲಿ ಕೊಚ್ಚೋಗಿರುವಂಥ ಜೊತೆಗೆ ಮಣ್ಣಿನಲ್ಲಿ ಸಿಲುಕಿರುವಂತಹ ಪ್ರತಿಯೊಂದು ಮೃತದೇಹವನ್ನು ಹುಡುಕುವಂತಹ ಕೆಲಸವನ್ನು ಇವತ್ತು ಸೇನಾಪಡೆ ಮತ್ತು SDRF NDRF ತಂಡಗಳು ಮಾಡ್ತಾ ಇರುವಂಥದ್ದು. ಇನ್ನುಳಿದಂತೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಏನೋ ಆದಷ್ಟು ಬೇಗ ಈ ಒಂದು ಯಾರೆಲ್ಲ ಮಣ್ಣಲ್ಲಿ ಸಿಲುಕಿದ್ದಾರೆ ಅವರ ಮೃತದೇಹವನ್ನು ತೆಗೆಯುವಂಥ ಕೆಲಸಕ್ಕೆ ಸಾಕಷ್ಟು ಚುರುಕಿನಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಗತ್ಯವಾದಂತಹ ಸೌಲಭ್ಯಗಳನ್ನು ಈಗಾಗಲೇ ಸರ್ಕಾರ ಕೂಡ ಒದಗಿಸಿಕೊಂಡಿದೆ. ನಾವು ಕಣ್ಮುಂದೆ ನೋಡ್ತಾರಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ವಿನೋದ್, ಜನಗಳನ್ನ ಮಾತಾಡ್ಸಿದ್ರ ಅಲ್ಲಿ ನೀವು ಜನಗಳನ್ನ ಮಾತಾಡ್ಸಿದಾಗ ಅವರ ರೆಸ್ಪಾನ್ಸ್ ಏನಿತ್ತು? ಬದುಕುಳಿದವರ ಒಬ್ಬೊಬ್ಬರ ಕಥೆನೂ ಐ ಆಮ್ ಡ್ಯಾಮ್ ಶೋರ್ ಅಲ್ಲಿ ಸಿಕ್ಕಾಪಟ್ಟೆ ಕರುಣಾಜನಕ ಕಥೆಗಳು ಇರ್ತವೆ. ಅದನ್ನ ಕೇಳೋದಕ್ಕೆ ನಮಗೆ ಬಹಳ ಗಟ್ಟಿ ಮನಸ್ಥಿತಿ ಬೇಕಾಗುತ್ತೆ. ಇನ್ನು ಅವ್ರಿಗೆ ವಾಪಸ್ ನೆಲೆ ಕಲ್ಪಿಸ್ಕೊಡ್ಬೇಕಾಗತ್ತೆ. ಬೇರೆ ಸ್ಥಳಾಂತರ ಜಾಗ ಪರ್ಮನೆಂಟು, ಈಗ ಆಶ್ರಯ ಕೇಂದ್ರಗಳಲ್ಲಿ ಇರೋದಾಯ್ತು, ಅವ್ರಿಗೆ ಪರ್ಮನೆಂಟ್ ಆಗಿ ಒಂದು ನೆಲೆ ಕಲ್ಸ್ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ತಾ ಇದೆ ಕೇರಳ ಸರ್ಕಾರ? ಶ್ರೀಲಕ್ಷ್ಮಿ, ಈಗ ಕೊಚ್ಚೋಗಿರುವಂತಹ ಮನೆಗಳ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಈಗಾಗಲೇ ಬದುಕುಳಿದಿರುವಂತಹ ಎಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಸದ್ಯಕ್ಕೆ. ಅವರೆಲ್ಲರೂ ಕೂಡ 60, 70 ವರ್ಷ, 40 ವರ್ಷಗಳಿಂದ ಒಡ್ಲಕಾಯಿ ಗ್ರಾಮ ಇರ್ಬೋದು ಮತ್ತು ಚೂರಲ್ಮಲೆ ಗ್ರಾಮದಲ್ಲಿ ವಾಸ ಇದ್ರು. ಎಲ್ಲರೂ ಕೂಡ ಸಾಕಷ್ಟು ಕಷ್ಟಪಟ್ಟು ತಮ್ಮ ಸ್ವಂತ ಮನೆಗಳ ಕಟ್ಕೊಂಡಿದ್ರು. ಕನ್ನಡಿಗರು ಕೂಡ ಸ್ವಂತ ಮನೆಗಳನ್ನ ಇಲ್ಲಿ ಕಟ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಕೂಲಿ ಮಾಡುವಂತಹ ಟಿ ಎಸ್ಟೇಟ್ಗಳಲ್ಲಿ ಕೂಲಿ ಮಾಡುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಂತ ಮನೆಯಲ್ಲೇ ಕಟ್ಕೊಂಡು ಅಚ್ಚುಕಟ್ಟಾದಂತಹ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸಾಕಷ್ಟು ಬೇಸರ ಆಗ್ತಾ ಇರುವಂಥದ್ದು. ಇಷ್ಟೊಂದು ಕಷ್ಟಪಟ್ಟು ಮುಂದೆ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಳೆ ಕೊಚ್ಚಿರೋ ಕಾರಣಕ್ಕಾಗಿ ಬಹುತೇಕ ನಾವು ಮಾತಾಡಿಸುವಂತಹ ಬಹುತೇಕರು ಹೇಳ್ತಾ ಇರುವಂಥದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಚೂರಮಲೆ ಇರ್ಬೋದು ಮತ್ತು ಮೊಂಡಕೆ ಗ್ರಾಮಗಳಿಗೆ ನಾವು ಹೋಗೋದಿಲ್ಲ. ನಾವು ಆಶ್ರಯ ಈ ಕೊಟ್ಟಿರುವಂತಹ ಆಶ್ರಯ ಎಲ್ಲಿದೆ ಅಲ್ಲೇ ಕೂಡ ಇರ್ತೇವೆ. ಜೊತೆಗೆ ನಮ್ಮ ಮನೆ ಸಂಪೂರ್ಣ ಕುಚ್ಚೋಗಿದೆ, ನಾವು ಏನು ಮಾಡಬೇಕು ಅಂತ ಪರಿಸ್ಥಿತಿ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಸರ್ಕಾರ ಯಾವುದೋ ಅಂದರೆ ಮುಂದಿನ ದಿನಗಳಲ್ಲಿ ಆಶ್ರಯವನ್ನು ಕಲಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ನಾವು ಇಲ್ಲಿರುವಂಥ ಗಮನಿಸ್ತಾ ಇದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮನೆಗಳಿರ್ಬೋದು ಇಲ್ಲಿ ಕಟ್ಟೋದಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬಂದು ಬಿದ್ದಿರೋ ಕಾರಣಕ್ಕಾಗಿ ಮೊದಲಿಗೆ ಅವೆಲ್ಲ ತೆರವುಗೊಳಿಸಬೇಕು. ತದನಂತರದಲ್ಲಿ ಇಲ್ಲಿರುವಂತಹ ಲ್ಯಾಂಡ್ ಸೈಡ್ ಎಲ್ಲೆಲ್ಲಾಗಿದೆ ಅದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ದೊಡ್ಡ ಮಟ್ಟದ ಚಾಲೆಂಜ್ ಸರ್ಕಾರದ ಮುಂದೆ ಇದೆ. ಸೊ ಹೀಗಾಗಿ ಆಶ್ರಯ ಪಡೆದವರಂತ ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ಅವರ ಕಥೆಗಳು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಕಳ್ಳು ಹಿಂಡು ಬರುತ್ತೆ. ಅಷ್ಟರ ಮಟ್ಟಿಗೆ ಅವರು ಯಾಕಂದ್ರೆ ತಮ್ಮ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ಸುಮಾರು ಒಂದೊಂದು ಕುಟುಂಬದಲ್ಲಿ 10 ಜನ 11 ಜನ ಕಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಕಷ್ಟದಿಂದ ಸದ್ಯಕ್ಕೆ ಈಗ ಜೀವನ ನಡೆಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು.